ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಈ ಭವ್ಯವಾದ ನೀಡಿದ್ದಾರೆ. ಅವರಿಗೆ ಪರ್ಯಾಯ ಸಂಸ್ಥೆ ಶ್ರೀ ಗುರು ರಾಘವೇಂದ್ರರ ಕಾಲವೇ ಮೂಕೋಪಿ ಯತ್ ಪ್ರಸಾದೇನ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋ. ಕೋಟಿಗೀತಾ ಲೇಖನ ಯಜ್ಞಾಂಗತ್ವೇನ ಕೃಷ್ಣಾರ್ಪಣಮಸ್ತು. ಯಸ್ಸಮಸ್ಸುಹೃತ್ ವಿಗ್ರಹಃ ಶ್ರೀವತ್ಸಕೌಸ್ತು ಬಧರೋ ಯಶೋದಾಭ ನಾವೇಗ ಸಂಹಾರಿ ಬಲಭದ್ರ ಪ್ರಿಯ ಷೋಡಶಸ್ತ್ರೀ ಸಹಸ್ರೇ ಶಸ್ತ್ರಿಭಂಗಿ ಮಧುಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ. ಸೇವೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಪೂಜೆ ಸೇವಾ ಅನುಗ್ರಹ. ಚತುರ್ಥ ಪರ್ಯಾಯದ ವಿಶ್ವಗೀತಾ ಪರ್ಯಾಯದ ಮುಕ್ತಾಯದ ಹಂತದಲ್ಲಿ ನಮ್ಮ ಪರ್ಯಾಯದ ಅನೇಕ ಯೋಜನೆಗಳು ಸಮರ್ಪಿಸಲ್ಪಟ್ಟು ಇದೀಗ ಮುಖ್ಯ ಯೋಜನೆಯಾದ ಸುವರ್ಣ ಪಾರ್ಥಸಾರಥಿ ಸುವರ್ಣ ರಥದ ಸಮರ್ಪಣೆ ಕೃಷ್ಣನಿಗೆ ನಡೀತಾ ಇದ್ದು, ಅಂತಹ ಸಮರ್ಪಣೆಗೆ ಮಂತ್ರಾಲಯದಿಂದ ಶ್ರೀ ಸುಬುಧೇಂದ್ರ ತೀರ್ಥರು ಆಗಮಿಸಿದ್ದು ನಮಗೆ ಬಹಳ ಸಂತೋಷವಾಗಿದೆ. ಶ್ರೀಕೃಷ್ಣ ಅವನು ಕನಕಪ್ರಿಯ ಕೃಷ್ಣ. ನಮ್ಮ ಉಡುಪಿಯ ಶ್ರೀಕೃಷ್ಣ ಕನಕದಾಸರಿಗೆ ಹೇಗೆ ಒಲಿದಿದ್ದಾನೋ ಹಾಗೆಯೇ ಕನಕಪ್ರಿಯನೂ ಕೂಡ ಆಗಿದ್ದಾನೆ. ಅಂತಹ ಕನಕಪ್ರಿಯನಾದಂತಹ ಶ್ರೀಕೃಷ್ಣನಿಗೆ ಕನಕರಥ ಸಮರ್ಪಣೆ ಮಾಡಬೇಕು. ಅವನು ರಥದಲ್ಲಿ ಓಡಾಡ್ತಾ ಇದ್ದ. ನಾವು ಮಹಾಭಾರತದ ಕಥೆಯಲ್ಲಿ ನಾವು ಕೇಳುತ್ತೇವೆ, ಯುದ್ಧದಲ್ಲಿ ಕೃಷ್ಣ ಯಾವ ರೀತಿ ರಥದಲ್ಲಿ ಓಡಾಡಿದನು. ಆದ್ದರಿಂದ ಆ ರಥದಲ್ಲಿ ಓಡಾಡಿದ ಕನಕಪ್ರಿಯ ಕೃಷ್ಣನಿಗೆ ಕನಕಮಯ ರಥವನ್ನು ಸಮರ್ಪಣೆ ಮಾಡಬೇಕು ಎಂಬುದು ನಮ್ಮ ಪರ್ಯಾಯದ ಸಂಕಲ್ಪದಲ್ಲಿ ಬಹಳ ಮುಖ್ಯವಾದಂತಹ ಅಂಶವಾಗಿತ್ತು. ಭಗವಂತನಿಗೆ ಕನಕದ ಸಮರ್ಪಣೆ ಯಾಕೆ ಎಂಬುದಾಗಿ ಅನೇಕರು ಕೇಳುವುದುಂಟು. ದೇವರಿಗೆ ಬೇಕಾದಷ್ಟು ಇದೆ, ಇದ್ದಷ್ಟಕ್ಕೆ ಮತ್ತೆ ಪುನಃ ಕೊಡುವುದು ಯಾಕೆ ಅಂತ ಹೇಳಿ. ಆದರೆ ನಮ್ಮ ಪ್ರಶ್ನೆ ಏನೆಂದರೆ, ನಮಗೆ ಕನಕ ಯಾಕೆ ಅಂತ ಹೇಳಿ. ಯಾವಾಗಲೂ ಕೂಡ ಯಾವ ವಸ್ತುವು ಕೂಡ ಅದರ ಮಾಲೀಕನ ಹತ್ತಿರ ಇರಬೇಕು. ಮಾಲೀಕನಲ್ಲದವನ ಹತ್ತಿರ ಆ ವಸ್ತು ಇದ್ದರೆ ಆವಾಗ ಅದಕ್ಕೆ ಮಹತ್ವ ಇಲ್ಲ. ಈಗ ಹೇಗೆ ಒಂದು ದೊಡ್ಡ ಕಾರಿದೆ, ಆ ಕಾರಿನಲ್ಲಿ ಆ ಕಾರಿನ ಓನರ್ ಬಂದರೆ ಅದಕ್ಕೆ ಮಹತ್ವ. ಅದು ಬಿಟ್ಟು ಸಾಮಾನ್ಯ ಕೆಲಸದವರು ಆ ದೊಡ್ಡ ಕಾರಿನಲ್ಲಿ ಬಂದರೆ ಆಭಾಸವಾಗ್ತದೆ. ಯಾರು ಅಧಿಪತಿಯೋ ಅವರ ಬಳಿ ಅದು ಇರಬೇಕು. ಹಾಗೆಯೇ ಭಗವಂತ ಇಡೀ ವಿಶ್ವದ ಅಧಿಪತಿ, ಅವನು ಕನಕಾಧಿಪತಿಯೂ ಹೌದು. ಕನಕಾಧಿಪತಿಯಾದಂತಹ ಭಗವಂತನಲ್ಲೇ ಕನಕ ಇರಬೇಕು ಹೊರತು ನಮ್ಮ ಹತ್ತಿರ ಇದ್ದರೆ ಕಳ್ಳನಲ್ಲೇ ಇದ್ದಂಥ ಮಾರು ಇದ್ದ ಹಾಗೆ ಆಗ್ತದೆ. ಕೊಡವಿಗೊಡೆಯನಾದ ಶ್ರೀಕೃಷ್ಣನ ದಿವ್ಯ ಸನ್ನಿಧಾನದಲ್ಲಿ ಸ್ವಯಂ ಪಾರ್ಥಸಾರಥಿಯಾದ ಶ್ರೀಕೃಷ್ಣನಿಗೆ ಪಾರ್ಥಸಾರಥಿ ಸುವರ್ಣ ರಥ ಸಮರ್ಪಣೆಯ ಒಂದು ಭವ್ಯವಾದ ಕಾರ್ಯಕ್ರಮದ ಸನ್ನಿವೇಶ. ಸಮರ್ಪಣೆಯು ವಿಶ್ವ ಪರ್ಯಾಯದ ಒಂದು ಸನ್ನಿವೇಶದಲ್ಲಿ ವಿಶ್ವ ಒಡೆಯನಾದ ಶ್ರೀಕೃಷ್ಣನಿಗೆ ವಿಶ್ವದ ಅನೇಕ ದೇಶಗಳಲ್ಲಿ ಸನಾತನ ಹಿಂದೂ ಧರ್ಮದ ಪ್ರಚಾರವನ್ನು ವಿಶೇಷವಾಗಿ ಗೈದಂತಹ ವಿಶ್ವ ಸ್ವಾಮಿಗಳಾದಂತಹ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ಚತುರ್ಥ ಪರ್ಯಾಯದ ಒಂದು ಮುಕ್ತಾಯದ ಸಮಾರಂಭದಲ್ಲಿ ಈ ಸುವರ್ಣ ರಥದ ಸಮರ್ಪಣೆ ಅನ್ನುವಂಥದ್ದು ಆಗ್ತಾ ಇದೆ.
ಈ ಸನ್ನಿವೇಶ ಯಾವುದು ಅಂತಂದರೆ, ಒಂದು ಶ್ರೀಪಾದಂಗಳವರು ಪೀಠಾರೋಹಣ ಮಾಡಿ 50 ವರ್ಷಗಳು ಆಗಿವೆ. ಸುವರ್ಣ ಮಹೋತ್ಸವದ ಅಂಗವಾಗಿ ಸುವರ್ಣದ ಈ ಯಾವ ಪಾರ್ಥಸಾರಥಿ ರಥದ ಸಮರ್ಪಣೆ, ಸ್ವಾಮಿಗಳು ಭಗವಂತನಿಗೆ ಅನೇಕ ಬಗೆಯಾದ ರಥಗಳನ್ನು ನೀಡಿದ್ದಾರೆ. ಒಂದು ಹಿಂದಿನ ಪರ್ಯಾಯಗಳಲ್ಲಿ ನವರತ್ನ ರಥವನ್ನು ನೀಡಿದ್ದಾರೆ. ಇಂದು ತಮ್ಮ ಪೀಠಾರೋಹಣದ ಸುವರ್ಣ ಮಹೋತ್ಸವದ ಅಂಗವಾಗಿ ಸುವರ್ಣದ ರಥವನ್ನು ಇವತ್ತು ಸಮರ್ಪಣೆ ಮಾಡಿದ್ದಾರೆ. ನಾವೆಲ್ಲ ಭಗವಂತನನ್ನು ಪ್ರಾರ್ಥಿಸಬೇಕು. ಸ್ವಾಮಿಗಳು 50 ವರ್ಷಕ್ಕೆ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂತಂದರೆ, ಅವರು 100 ವರ್ಷ 120 ವರ್ಷ ಅವರು ಈ ಪೀಠದಲ್ಲಿ ಇದ್ದು ಇನ್ನೇನೆಲ್ಲ ಸಾಧನೆ ಮಾಡ್ತಾರೆ ಅಂತ ಇದರಿಂದ ನಾವು ಅನುಮಯಿಸಬಹುದಾಗಿದೆ.